ಟ್ವೀಟ್ ಮೂಲಕ ಡಿಕೆಗೆ ಕಿಚ್ಚ ಸುದೀಪ್ ಥ್ಯಾಂಕ್ಸ್ ಅನ್ನು ಹೇಳಿದ್ದಾರೆ. ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದವನ್ನ ತಿಳಿಸ್ತೀನಿ. ನನ್ನ ಕರೆಗೆ ತಕ್ಷಣ ಸ್ಪಂದನೆ ಮಾಡಿದ್ರೆ ನಿಮಗೆ ಅನಂತ ಅನಂತ ಕೃತಜ್ಞತೆಗಳು. ಅಧಿಕಾರಿಗೂ ಧನ್ಯವಾದವನ್ನ ತಿಳಿಸಿದ್ದಾರೆ ಸುದೀಪ್. ಟ್ವೀಟ್ ಮೂಲಕ ಡಿಕೆಗೆ ಕಿಚ್ಚ ಸುದೀಪ್ ಧನ್ಯವಾದವನ್ನ ತಿಳಿಸಿರುವಂತೆ. ಇದರಲ್ಲಿ ಏನಂತಂದ್ರೆ ನೋಡಿ, ನಮ್ಮ ಪಾತ್ರ ಏನೂ ಇಲ್ಲ, ವಿ ಆರ್ ಝೀರೋ. ಜಾಲಿ ಹುಡ್ ಅವರು ಮಾಡಿರುವಂತಹ ತಪ್ಪಿದೆ, ಆ ತಪ್ಪು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಸೊ ಹಾಗಾಗಿ ಕ್ಷಮೆಯನ್ನ ಕೋರ್ತಾ ಇದ್ದೀನಿ. ಬಿಗ್ ಬಾಸ್ ನ ಪಾತ್ರ ಏನು ಇಲ್ಲ ಅಂತ ಪರಿಗಣಿಸಿ ನಮಗೆ ಒಂದು ಅವಕಾಶವನ್ನ ಕೊಟ್ಟಿರೋದಕ್ಕೆ ನಾನು ಹ್ಯೂಜ್ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಾನು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಬಿಸಿ ಸ್ಕೆಡ್ಯೂಲ್ ಎಷ್ಟೇ ಇದ್ರೂ ಕೂಡ ನೀವು ನನ್ನ ಕರೆಗೆ ಸ್ಪಂದಿಸಿದ್ರಿ, ಅದಕ್ಕೆ ನಾನು ಬಹಳ ಕೃತಜ್ಞನಾಗಿದ್ದೀನಿ. ಅಷ್ಟೇ ಅಲ್ಲದೆ ಅಧಿಕಾರಿಗಳು ಕೂಡ ನಮಗೆ ಬಹಳ ಸ್ಪಂದಿಸಿದ್ದೀರಿ, ನಮ್ಮ ತಪ್ಪಿಲ್ಲ ಅಂತ ನೀವು ಪರಿಗಣಿಸಿದ್ದೀರಿ. ಸೊ ಹಾಗಾಗಿ ನಮ್ಮ ನೆರವಿಗೆ ಬಂದಂತಹ ನಿಮಗೆ ನಾವ್ಯಾವತ್ತೂ ಕೂಡ ಋಣಿಯಾಗಿರ್ತೀವಿ ಅನ್ನುವಂತಹ ಪೋಸ್ಟ್ ಅನ್ನ ಈಗಾಗಲೇ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ. ಸೊ ಇದಕ್ಕೂ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಹೋದ್ರೇನೆ ನಡೆಯೋದೆಲ್ಲ. ಈಗ ನೋಡಿ, ಜಿದ್ದು ಸಾಧಿಸ್ಕೊಂಡು ಹೋದ್ರೆ ಏನ್ ನಡೆಯೋದಿಲ್ಲ. ಈಗ ಕರೆ ಮಾಡಿದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಸರಿ ಏನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಈಗೋ ಅನ್ನೋದು ಸ್ಟಾರ್ಟ್ ಆಗ್ಬಿಡ್ತಿದೆ. ಹೌದು, ಡೆಫಿನೆಟ್ಲಿ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳೇ ಒಂದ್ ಕಡೆ ಎಂಟ್ರಿ ಆಗ್ಬಿಡ್ತಿದೆ. ಒಂದು ಪ್ರಮುಖವಾಗಿ ಏನ್ ಗೊತ್ತಾ ಚಂದ್ರಕಲಾ, ರಾಜ್ಯದಲ್ಲಿ ಅಂತಂದಾಗ ರಾಜಕೀಯ ಮತ್ತು ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದರು ಎಲ್ಲರೂ ಕೂಡ ಅಣ್ಣ ತಮ್ಮರಿದ್ದ ಹಾಗೆ. ಯಾಕಂದ್ರೆ ಇವರ ಕೆಲಸಕ್ಕೆ ಇವ್ರು ಬರ್ತಾರೆ, ಇವ್ರ ಕೆಲಸಕ್ಕೆ ಇವ್ರು ಬರ್ತಾರೆ. ಸೊ ಒಂದಿಷ್ಟು ಸಿನಿಮಾ ಪ್ರಚಾರಕ್ಕೆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಒಳ್ಳೆ ಸಿನಿಮಾ ತೆಗೆದಾಗ ಒಂದಿಷ್ಟು ರಾಜಕೀಯ ನಾಯಕರನ್ನ ಆಹ್ವಾನ ಮಾಡ್ತಾರೆ, ಒಂದಿಷ್ಟು ರಾಜಕೀಯ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಇವರನ್ನ ಆಹ್ವಾನ ಮಾಡ್ತಾರೆ, ಅವಾಗ ಪ್ರಚಾರಕ್ಕೆ ಕರೆದುಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಅಂದ್ರೆ ಯಾರ ಬೆಂಬಲವಾಗಿ ಯಾರು ನಿಂತಿದ್ದಾರೆ, ಈ ರೀತಿಯಾಗಿ ಸಹಜವಾಗಿ, ಯಾಕಂದ್ರೆ ಅವರವರ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಅದು. ಸೊ ಹಾಗಾಗಿ ಇಲ್ಲೇನಾಗ್ಬಿಟ್ಟಿದೆ, DCM DK ಶಿವಕುಮಾರ್ ಅವರು ಒಂದು ಕಡೆ ಕಿಚ್ಚನ ಬೆನ್ನೆಲುಬಾಗಿ ನಿಂತ್ಕೊಂಡ್ಬಿಟ್ರು. ಬಿಗ್ ಬಾಸ್ ಮತ್ತೆ ರೀಓಪನ್ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬಿಸಿ ಶೆಡ್ಯೂಲ್ನಲ್ಲೂ ಕೂಡ ಒಂದ್ ಕಡೆ ಒಂದು ಕರೆಗೆ ಸ್ಪಂದಿಸಿ ಆಯ್ತು ಬಿಡಿ, ಏನೋ ಒಂದು ತಪ್ಪಾಗಿದೆ, ನಿಮ್ ತಪ್ಪಿಲ್ಲ ಅಂತಂದ್ರೂ ಕೂಡ ಅಲ್ಲಿ ಜಾಲಿವುಡ್ದವ್ರು ಒಂದಿಷ್ಟು ತಪ್ಪುಗಳನ್ನ ಮಾಡಿದ್ದಾರೆ. ಆ ತಪ್ಪುಗಳನ್ನ ಸಹಿಸಿಕೊಳ್ಳೋಕೆ ಆಗೋದಿಲ್ಲ. ಪರಿಸರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರೂ ಕೂಡ ಒಂದಿಷ್ಟು ಇಲ್ಲಿ ಮನಸ್ತಾಪಗಳು ಸಹಜವಾಗಿರುತ್ತೆ, ಮತ್ತೊಂದು ಕಡೆ ಕಾನೂನು ಹೋರಾಟಗಳು ಕೂಡ ಇರುತ್ತೆ. ಸೊ ಅದೆಲ್ಲವೂ ಕೂಡ ಬದಿಗಿಟ್ಟು ಬಿಗ್ ಬಾಸ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು, ಬಿಗ್ ಬಾಸ್ ದವರು ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಮಾಡಿಲ್ಲ. ಇಲ್ಲಿ ಜನರಿಗೆ ಒಂದು ಒಳ್ಳೆಯ ಸಂದೇಶಗಳನ್ನು ಕೊಡುವಂತ ಕೆಲಸ, ಮನೋರಂಜನೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ನಾವು ಬೆಂಬಲವಾಗಿ ನಿಲ್ಲೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಸುದೀಪ್ ಅವರು ಯಾವಾಗ ಒಂದಿಷ್ಟು ಕರೆ ಮಾಡಿದ್ರು, ಈ ರೀತಿ ಆಗೋಗ್ಬಿಟ್ಟಿದೆ ಸರ್, ಒಂದಿಷ್ಟು ಸ್ಪಂದಿಸುವಂತ ಕೆಲಸ ಮಾಡಿ ಅಂತಂದಾಗ ನೇರವಾಗಿ ಸ್ಪಂದಿಸ್ತಾರೆ. ತುಂಬಾ ಖುಷಿ ವಿಚಾರ. ಬಟ್ ಇದೇ ರೀತಿಯಾದಂತ ಇರಬೇಕು. ಸೊ ಮತ್ತೊಂದು ರೀತಿಯಾಗಿ ಈಗ ನಟ್ಟು ಬೋಲ್ಟು ವಿಚಾರದಲ್ಲೂ ಕೂಡ ಬಹಳ ಚರ್ಚೆ ಆಗೋಗ್ಬಿಡ್ತು. ಮೊನ್ನೆ ಸುದೀಪ್ ಅವರು ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲಿ, ಅಂತಂದ್ರೆ ಈ ಬಿಗ್ ಬಾಸ್ ಸೀಸನ್ 12 ಏನು ಆರಂಭ ಆಗಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಈಗ ನಟ್ಟು ಬೋಲ್ಟು ವಿಚಾರವೂ ಕೂಡ ಮತ್ತೆ ಪ್ರಸ್ತಾಪ ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇದಕ್ಕೆ ಯಾರು ಕಾರಣೀಕರ್ತರು, ಯಾರಿದ್ದಾರೆ ಅನ್ನೋದು ನೇರವಾಗಿ ಅವರ ಹೆಸರುಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸ ಮಾಡಿದ್ರು, ಯಾರು ಕಿತಾಪತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ. ಅದೆಲ್ಲವೂ ಕೂಡ ಬಿಟ್ಬಿಡಿ, ಆಗಿದ್ದ ಏನೋ ಒಂದು ಒಳ್ಳೆ ಕೆಲಸ ಮತ್ತೆ ಆರಂಭ ಆಗಿದೆ, ತುಂಬಾ ಖುಷಿ ಇದೆ. ಸೊ ಎಸ್, ಈಗ ನಸುಕಿನ ಜಾವ 4 ಗಂಟೆಗೆ ಸ್ಪರ್ಧಿಗಳು ಮನೆಗೆ ಒಂದ್ ಕಡೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ತುಂಬಾ ಖುಷಿ ವಿಚಾರ. ಮುಂದೆ ಏನಾಗುತ್ತೆ, ಏನ್ ಕಥೆನೋ ಅನ್ನೋದ್ರ ಬಗ್ಗೆ ಕೂಡ ನೋಡ್ಬೇಕಾಗಿದೆ. ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ 17 ಸ್ಪರ್ಧಿಗಳು. ರೆಸಾರ್ಟ್ ನಲ್ಲಿದ್ದಂತಹ ಎಲ್ಲ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡಿದ್ದಾರೆ ಸಿಬ್ಬಂದಿಗಳು. 2 ದಿನದಿಂದ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ರು ಬಿಗ್ ಬಾಸ್ ನ ಸ್ಪರ್ಧಿಗಳು. ಸೊ ಒಂದು ಕಡೆ ಚಿಲ್ ಮೂಡೋ ಅಥವಾ ಏನೋ ಗೊತ್ತಿಲ್ಲ. ಸೊ 17 ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಆತಂಕ ಎದುರಾಗಿತ್ತು. ಒಬ್ಬೊಬ್ಬರ ಮಗ ನೋಡಕ್ಕೆ ಆಗ್ತಾ ಇರ್ಲಿಲ್ಲ, ಹೇಳ್ಬೇಕು. ಒಂದು ಕಡೆ ಆತಂಕ ಇತ್ತು, ಭಯ ಇತ್ತು, ಏನಾಯ್ತು ಏನು, ಸಡನ್ ಆಗಿ ಯಾಕೆ ಹಿಂಗೆ ಹೊರಗೆ ಕಳಿಸ್ತಾ ಇದ್ದಾರೆ ಅಂತ ಒಂದು ಕ್ಷಣ ಅವ್ರಿಗೂ ಕೂಡ ವಿಚಲಿತರಾದ್ರು, ಹೇಳ್ಬೇಕು ಅಂತಂದ್ರೆ. ಅದ್ರಲ್ಲಿ ಒಬ್ರು ಮಾತ್ರ ಏನೋ ಬಹಳ ಖುಷಿಯಾಗಿದ್ರು ಆಕ್ಚುಲಿ. ಇನ್ನುಳಿದಂತೆ ಎಲ್ರಿಗೂ ಕೂಡ ಒಂದ್ ರೀತಿಯಾದಂತ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಯಾಕಂದ್ರೆ ನೋಡಿ, ಬಿಗ್ ಬಾಸ್ ಸೆಲೆಕ್ಟ್ ಆಗೋದು ಇತ್ತೀಚಿನ ದಿನದಲ್ಲಿ ಒಂದು ಕಡೆ ಈಸಿ ಆಗಿರ್ಬೋದು, ಬಟ್ ತುಂಬಾ ಜನ ಅವರವರ ಶ್ರಮದಿಂದ ಅಥವಾ ಅವರು ಅನುಭವಿಸಿದ ಅವಮಾನಗಳಿಂದ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕೂತಿದ್ದಾರೆ. ಸೊ ಅಂತವರಿಗೆ ಇದು ಬಹಳ, ಅಂದ್ರೆ ಆ ಸ್ಟೇಜ್ಗೆ ಹೋಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಸುಮ್ನೆ ಟ್ರೋಲ್ ಮಾಡ್ತಾರೆ ಅಂತವ್ರನ್ನು ಕೂಡ
ಕೆಲವೊಂದ್ಸರಿ ಕರ್ಕೊಂಡ್ ಬಂದಿರ್ತಾರೆ. ಅದು ಕೂಡ ಕಂಪ್ಲೇಂಟ್ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಬಿಗ್ ಸಾಕಷ್ಟು ಬಾಸ್ಗೆ. ಇದೆ. ಯಾಕಂತಂದ್ರೆ ಎಂತೆಂಥವ್ರನ್ನ ಕರ್ಕೊಂಡ್ ಬರ್ತಾರೆ ನಾಡು Big Boss ನುಡಿಗೆ ದುಡಿದಂತವ್ರು ಅಥವಾ ನೆಲ ಜಲಕ್ಕಾಗಿ ದುಡಿದಂತವರನ್ನ ಎಲ್ಲ ಒಂದು ಕಡೆ ಪರಿಗಣಿಸೋದ್ರಲ್ಲಿ ಬಿಗ್ ಬಾಸ್ ಎಡುತ್ತಾ ಇದೆ ಅನ್ನೋದು ಒಂದು ಕಡೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗ ನೋಡಿ ಇನ್ಸ್ಟಾಗ್ರಾಮ್ ನಲ್ಲಿ ಅಂತವ್ರು ಇಂಥವ್ರು ಸುಮ್ನೆ ಟ್ರೋಲ್ ಆದವ್ರನ್ನು ಅಥವಾ ಟ್ರೆಂಡಿಂಗ್ ಇರೋರ್ನ ಕರ್ಕೊಂಡ್ಬಂದು ಕೂರಿಸಿ ಅವ್ರನ್ನ ಹೈಪ್ ಮಾಡಿ ಅವ್ರಿಗೆ ಒಂದು ಸ್ಥಾನಮಾನವನ್ನ ಕೊಡ್ತಾ ಇದ್ದೀರಿ. ಬಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಅವರಿಗೆ ಇರುವಂತಹ ಕಲೆಗೆ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಕಂಪ್ಲೇಂಟ್ ಇದೆ. ಸೊ ಅಂತವ್ರನ್ನು ಕೂಡ ಗುರುತಿಸಬೇಕಾಗುತ್ತೆ ಅಲ್ವಾ. ಸಾಕಷ್ಟು ರೈತರಿದ್ದಾರೆ, ರೈತರ ಇತಿಹಾಸದಲ್ಲೇ ಸೃಷ್ಟಿ ಮಾಡಿದವರು ಇದ್ದಾರೆ, ಜಾನಪದ ಕಲಾವಿದರಿದ್ದಾರೆ, ಬೇರೆ ಬೇರೆ ವೃತ್ತಿಯಲ್ಲೂ ಕೂಡ ತಮ್ಮದೇ ಆದಂತ ಹೆಸರನ್ನ. ಆದ್ರೆ ಒಂದು ಏನ್ ಗೊತ್ತಾ ಚಂದ್ರಕಲಾ, ಬಿಗ್ ಬಾಸ್ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಇಂಥವ್ರನ್ನ ಕೂಡ ಒಂದಿಷ್ಟು ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವರಿಗೆ ಅವಮಾನ ಆದಾಗ ಒಂದಿಷ್ಟು ಹೊರಗಡೆ ಜನ ರೊಚ್ಚಿಗೆದ್ದು ಬಿಡ್ತಾರೆ. ಸೊ ಅವಾಗ ಏನಾಗೋಗ್ಬಿಡುತ್ತೆ, ಅಯ್ಯೋ ನಮ್ಮನ್ನ ಇಂಥವ್ರನ್ನ ಕರ್ಕೊಂಡು ಹೋಗಿ ಹಿಂಗ ಅವಮಾನ ಮಾಡಿಬಿಟ್ರು ಅನ್ನುವಂತ ಒಂದು ಮಾತು ಬರುತ್ತೆ. ಸೊ ಈ ರೀತಿ ಆದಂತ ಪರಿಸ್ಥಿತಿ ಉಂಟಾಗುತ್ತೆ. ಸೊ ಅದಕ್ಕೋಸ್ಕರ ಅವರು ಕೂಡ ಒಂದಿಷ್ಟು ತಲೆಯನ್ನ ಓಡಿಸಿ ಟ್ರೆಂಡಿಂಗ್ ಆಗಿರಬೇಕು, ಅದರ ಜೊತೆಗೆ ಸಮಾಜಕ್ಕೆ ಯಾವುದೇ ರೀತಿಯಾದಂಥ ಒಂದು ಸಂದೇಶ ಕೊಡೋದ್ರ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ, ಇವರಲ್ಲಿ ಯಾವ ರೀತಿಯಾದಂಥ ಟ್ಯಾಲೆಂಟ್ಗಳು ಇದೆ ಅನ್ನೋದ್ರ ಬಗ್ಗೆ ಹೊರಗೆ ತೆಗೆಯುವಂತ ಕೆಲಸವನ್ನ. ಅಂತಂದ್ರೆ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಬಂದಾಗ ಒಂದು ಕಡೆ ಬಿಗ್ ಬಾಸ್ ಅನ್ನುವಂಥದ್ದು ಇದೆಯಲ್ಲ, ಬರೀ TRP ಗೊತ್ತಾ, TRP ಮೇನ್ ಇಂಪಾರ್ಟೆಂಟು. ಯಾವುದೇ ಒಂದು ಚಾನಲ್ ಅನ್ನ ನಡೀತಾ ಇದೆ ಅಂತಂದಾಗ, ಯಾವುದೇ ಒಂದು ಶೋ ನಡೀತಾ ಇದೆ ಅಂತಂದಾಗ TRP ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿಕೊಂಡು ಸುಖ ಸುಮ್ಮನೆ ಯಾರನ್ನ ಕರ್ಕೊಂಡ್ಬಂದು ಇಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ. ಅವರಿಂದ ಏನಾದ್ರೂ ಕೂಡ ಒಂದಷ್ಟು ಲಾಭ ಆಗಬೇಕು. ಎಸ್, ಯಾಕಂದ್ರೆ ನಾವೇನಾದ್ರೂ ಈಗ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಸಂಬಳ ಸಿಗುತ್ತೆ. ಸೊ ಹಾಗೆ ಅಲ್ಲೂ ಕೂಡ ಇರುವಂತ ಸ್ಪರ್ಧಿಗಳು ಬರ್ತಾರೆ ಅಂತಂದ್ರೆ ಅವರಿಂದ ಆ ಚಾನಲ್ಗೆ ಏನಾದ್ರೂ ಒಂದಿಷ್ಟು ಸಿಗಬೇಕು. ಸುಖ ಸುಮ್ಮನೆ ಅವ್ರನ್ನ ತಂದ್ಬಿಟ್ಟು ಪ್ರಮೋಷನ್ ಮಾಡಿಕೊಂಡು ಕಳಿಸುವಂತ ಯಾವುದೇ ನೆಸೆಸಿಟಿ ಇಲ್ಲ ಇಲ್ಲಿ. ಯಾವುದೇ ಚಾನಲ್ನಲ್ಲಿ ಆಗಿರ್ಬೋದು, ಯಾವುದೇ ರಿಯಾಲಿಟಿ ಶೋ ಅಲ್ಲಿ ಆಗಿರ್ಬೋದು, ಎಲ್ಲೂ ಕೂಡ ನಡೀತಾ ಇರುವಂಥದ್ದು ಇಲ್ಲೇ. ಸೊ ಹಾಗಾಗಿ ಈಗ ಬಿಗ್ ಬಾಸ್ ಅಂತ ಅಂದಾಗ ಒಂದು ಒಳ್ಳೆ ವೇದಿಕೆ. ಹೌದಪ್ಪ, ಸಾಕಷ್ಟು ಜನ ಇದೇ ವೇದಿಕೆಯಿಂದಾಗಿ ಜೀವನವನ್ನ ಬದಲಾಯಿಸಿಕೊಂಡಿದ್ದಾರೆ, ಅದೆಷ್ಟು ಜನ ಜೀವನ ಹಾಳು ಮಾಡಿಕೊಂಡು ಇತಿಹಾಸ ಇದೆ. ಸೊ ಹಾಗಾಗಿ ನೋಡಿ, 2 ದಿನಗಳ ಕಾಲ ರೆಸಾರ್ಟ್ನಲ್ಲಿ ಇದ್ರು. ಅದಾದ ನಂತರ ಇದೀಗ ಮತ್ತೆ ಆರಂಭ ಆಗ್ತಾ ಇದೆ. ತುಂಬಾ ಖುಷಿ ವಿಚಾರ. ಬಟ್ ನಸ್ಕಿನ ಜಾವ 4 ಗಂಟೆ ಕರ್ಕೊಂಡ್ಬರೋದಿದೆಯಲ್ಲ, ಅವರಿಗೆ ಟಾಸ್ಕ್ಗಳು ಕೊಡೋದಿದೆಯಲ್ಲ, ಈಗ ಮುಂದಿನ ಫೈಟ್ ತುಂಬಾ ಟ್ರೆಂಡಿಂಗ್ ಆಗಿರುತ್ತೆ. ಬಹಳ ಒಂದು ರೀತಿಯಾದಂತ ರೋಚಕತೆ ಇರುತ್ತೆ. ಎಸ್, ಇನ್ನು ನೋಡಿ, ಸ್ಪರ್ಧಿಗಳಿಗೆ ಮಾನಸಿಕವಾಗಿ ಕುಗ್ಬೇಡಿ ಅಂತ ಬಿಗ್ ಬಾಸ್ ಧೈರ್ಯವನ್ನು ತುಂಬಿದೆಯಂತೆ. ಇವತ್ತು ಮತ್ತೊಂದು ಸುತ್ತು ಸ್ಪರ್ಧಿಗಳ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗದಂತೆ ಸಲಹೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆ ತನಕ ಯಾವುದೇ ಚಟುವಟಿಕೆ ಇಲ್ಲ. 11 ಗಂಟೆ ನಂತರ ಬಿಗ್ ಬಾಸ್ ಅಸಲಿ ಆಟ ಶುರುವಾಗುತ್ತೆ. ಸೊ 11 ಗಂಟೆವರೆಗೂ ಸ್ವಲ್ಪ ನಿದ್ದೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿರ್ಲಿ ಅಂತ. ಯಾಕಂದ್ರೆ 2 ದಿನ ರೆಸಾರ್ಟ್ ನಲ್ಲಿ ಸುಮ್ನೆ ಟೆನ್ಷನ್ ಮೇಲೆ ಟೆನ್ಷನ್, ಊಟ ನಿದ್ದೆ ಸರಿಯಾಗಿಲ್ಲ ಅಂತ. ಸೊ ಹಾಗಾಗಿ 11 ಗಂಟೆವರೆಗೂ ಕೂಡ ರೆಸ್ಟ್. ಅದಾದ ನಂತರ ಟಾಸ್ಕ್. ಅಷ್ಟೇ ಅಲ್ಲದೆ ಸ್ಪರ್ಧಿಗಳಿಗೆ ಮಾನಸಿಕವಾಗಿ ಕುಗ್ಬೇಡಿ, ನಾವಿದೀವಿ, ಸಾಂತ್ವನವನ್ನ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾರಂತೆ. ಸೊ 11 ಗಂಟೆ ಒಳಗಡೆ ಒಂದು ಮೀಟಿಂಗ್ ಅಂದ್ರೆ ಅದು ಯಾವಾಗ ಅವ್ರ ಮನೆಯಿಂದ ಹೊರಗಡೆ ಬಂದ್ರಲ್ಲ ಚಂದ್ರಕಲಾ, ಅವತ್ತೇ ಸಭೆ ಮಾಡಿಬಿಟ್ರು. ಯಾವುದೇ ಕಾರಣಕ್ಕೂ ನೀವು ಧೈರ್ಯವನ್ನ ಕಳ್ಕೋಬೇಡಿ, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ. ಅವ್ರೇನ್ ಧೈರ್ಯ ಕಳ್ಕೊಂತಾರ ಬಿಡ್ರಿ, ರೆಸಾರ್ಟ್ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಮಜಾ ಮಾಡ್ತಿರ್ತಾರೆ. ಅವರ ಮನೆಯವರು ಕೂಡ ಒಂದಿಷ್ಟು ಸಂದೇಶ ಕಳಿಸಿದಾರಂತೆ, ತುಂಬಾ ಚೆನ್ನಾಗಿ ಒಂದಿಷ್ಟು ಮಾತುಕತೆ ನಡೆಸಿದಾರಂತೆ. 11 ಗಂಟೆ ತನಕ ಯಾವುದೇ ಚಟುವಟಿಕೆ ಇರಲ್ಲ. 11 ಗಂಟೆ ನಂತರ ಬಿಗ್ ಬಾಸ್ ಅಸಲಿ ಆಟ ಶುರು ಆಗುತ್ತೆ. ಅದು ಕೂಡ ನೋಡೋಣ. ಈಗ ಬಿಗ್ ಬಾಸ್ಗೆ ಬಿಗ್ ರಿಲೀಫ್ ಕೊಟ್ಟಂತ ರಾಜ್ಯ ಸರ್ಕಾರ ಅನ್ನುವಂತ ಒಂದು ಪ್ರಶ್ನೆ. ಎಸ್, ಬಿಗ್ ಬಾಸ್ಗೆ ಬಿಗ್ ರಿಲೀಫ್ ಕೊಟ್ಟ ರಾಜ್ಯ ಸರ್ಕಾರ. ಜಾಲಿವುಡ್ ನಲ್ಲಿ ಬಿಗ್ ಬಾಸ್ ಶೋಗೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಬಾಲಿವುಡ್ನ ಒಂದು ಕಡೆ ಜಾಲಿವುಡ್ ಸಿ ಗೇಟ್ ಮಾತ್ರ ತೆಗೆದಿರುವಂತಹ ಅಧಿಕಾರಿಗಳು. DCM DK ಶಿವಕುಮಾರ್ ಅವರು ಸೂಚಿಸಿದ ಬೆನ್ನಲ್ಲೇ ಬೀಗ ತೆಗೆದಿದ್ದಾರೆ ಅಧಿಕಾರಿಗಳು. DC ಯಶವಂತ್ ಅವರ ನೇತೃತ್ವದಲ್ಲಿ ಬೀಗ ತೆಗೆದಂತ ಸಿಬ್ಬಂದಿಗಳು. ಕ್ಲೋಸ್ ಮಾಡೋಕ್ಕೆ ತಹಸೀಲ್ದಾರ್ ಬರ್ತಾರೆ, ಓಪನ್ ಮಾಡೋಕೆ DC ಬರ್ತಾರೆ. 11 ಗಂಟೆ ತನಕ ಒಂದ್ ಕಡೆ ಬಿಗ್ ಬಾಸ್ ಅಸಲಿ ಆಟ ಶುರು ಆಗುತ್ತೆ. ಇಲ್ಲಿ ಮೇನ್ ಗೇಟ್ ಏನು ಓಪನ್ ಆಗಿಲ್ಲ. ಇಲ್ಲಿ ಗೇಟ್ ಓಪನ್ ಆಗಿದ್ದು ಮಾತ್ರ ಯಾವಾಗ DCM DK ಶಿವಕುಮಾರ್ ಅವರು ಸೂಚಿಸ್ತಾರಲ್ಲ, ಅಲ್ಲಿರುವಂತ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ, ಹೋಗಿ ಮಾತ್ರ ಗೇಟ್ ತೆಗಿರಿ, ಬರೀ ಬಿಗ್ ಬಾಸ್ ಮಾತ್ರ ಓಪನ್ ಆಗಬೇಕು, ಯಾವುದೇ ರೀತಿಯಾದಂತ ಚಟುವಟಿಕೆಗಳು ಅಲ್ಲಿ ನಡೆಯಂಗಿಲ್ಲ ಅಷ್ಟೇ. ಸೊ ಇದೆಲ್ಲವೂ ಕೂಡ ಇದೆ. ನೋಡಿ, ನಿಯಮ ಉಲ್ಲಂಘನೆ ಬಿಗ್ ಬಾಸ್ ಮನೆಗೆ ಬಿದ್ದಿದೆ ಈಗಾಗಲೇ ಬೀಗ. 2024ರಿಂದಲೇ ನಿಯಮವನ್ನ ಪಾಲಿಸಲಿಲ್ವಂತೆ ಜಾಲಿವುಡ್ನವರು. ಸೊ ಈಗ ಬುದ್ಧಿ ಬಂದಿದೆ. ಸೊ ಜಾಲಿವುಡ್ ಸ್ಟುಡಿಯೋಸ್ ಲಾಕ್ ಆಗಿದೆ, ಕಾನೂನು ಕದನ ಸ್ಟಾರ್ಟ್ ಆಗಿದೆ. ಜಾಲಿವುಡ್ ಸ್ಟುಡಿಯೋಸ್ಗೆ ಬೆಸ್ಕಾಂನಿಂದಲೂ ಕೂಡ ಶಾಕ್ ಎದುರಾಗಿದೆ. ಇದೆಲ್ಲ ಶಾಕು, ಕದನ, ಇದೆಲ್ಲ ಕಾಮನ್. ಬಟ್ ಹೆಂಗೆ ತಗೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್.
ನೋಡಿ, ನಿಯಮ ಉಲ್ಲಂಘನೆ ಆಗಬಾರ್ದು, ಆಗಿತ್ತು. ಬಿಗ್ ಬಾಸ್ ಮನೆಗೆ ಬೀಗ ಜಡ್ದಿದ್ರು, ಈಗ ಸದ್ಯಕ್ಕೆ ಓಪನ್ ಆಗಿದೆ. 2024ರಿಂದಲೇ ಏನು ನಿಯಮವನ್ನ ಪಾಲಿಸಿರ್ಲಿಲ್ವಂತೆ. ಸೊ ಹೀಗಾಗಿ ನಾವು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ತಪ್ಪೋದಿಲ್ಲ. ಸರ್ಕಾರ ಏನ್ ಹೇಳುತ್ತೋ ಆ ಆದೇಶಕ್ಕೆ ತಕ್ಕಂತೆ ನಾವು ನಡ್ಕೊಳ್ತೀವಿ. ನಮ್ಗೊಂದು 15 ದಿನ ಕಾಲಾವಕಾಶವನ್ನ ಕೊಡಿ, ನಮ್ಮ ತಪ್ಪಿನ ಅರಿವು ನಮ್ಗಾಗಿದೆ, ಸೊ ನಾವು ತಿದ್ಕೊಳ್ತೀವಿ ಅಂತ ಜಾಲಿಹುಡ್ನವರು ಕೂಡ ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲವೂ ಕೂಡ ಯಥಾ ಪ್ರಕಾರವಾಗಿ ನಡೀತಾ ಇದೆ. ಇನ್ನು ಒಂದು ಕಡೆ ಪಾಠ ಕಲ್ತಿದೆಯಂತೆ ಜಾಲಿವುಡ್. ಹಾಗಾದ್ರೆ ಹೆಂಗ್ ಪಾಠ ಕಲಿತು ಅಂತ ನೋಡ್ಬೇಕಾಗುತ್ತೆ. ನೋಡಿ, ಪರಿಸರಕ್ಕೆ ಹಾನಿಯಾಗಿದೆ, ವಿದ್ಯುತ್ ಬಿಲ್ ಬಾಕಿ ಇದೆ, ಸರ್ಕಾರಕ್ಕೂ ಕೂಡ ಒಂದು ಕಡೆ ಡೋಂಟ್ ಕೇರ್ ಅಂತಿತ್ತು ಜಾಲಿವುಡ್. ಇನ್ನು ಒಂದೇ ದಿನಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಜಾಲಿವುಡ್ನ ಸ್ಟುಡಿಯೋದವರು. ಏಕ್ದಮ್ ಒಂದೇ ಸರಿ ಬಂದು ಈ ರೀತಿ ಬೀಗ ಜಡದೆ ಇನ್ನು ಭಯ ಆಗದೆ ಇನ್ನೇನಾಗುತ್ತೆ, ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಹಾಕಿರ್ತಾರೆ. ಸೊ ಏಕಾಏಕಿ ಬಂದು ಈ ರೀತಿ ಆಯ್ತು ಅಂತ ಭಯ ಇದ್ದೇ ಇರುತ್ತೆ. ಇನ್ನು ಪರಿಸರ ಇಲಾಖೆ ನೋಟಿಸ್ಗೂ ಕೂಡ ಉತ್ತರವನ್ನ ಕೊಡದೇ ಇದ್ದದಕ್ಕೆ ಬೀಗವನ್ನ ಹಾಕಲಾಗಿದೆ. ಅಷ್ಟೊಂದು ನೆಗ್ಲಿಜೆನ್ಸ್ ಯಾಕೆ ತೋರಿಸ್ಬೇಕು, ಕಾನೂನಿಗೆ ತಲೆಬಾಗಬೇಕಾಗುತ್ತೆ. 2 ವರ್ಷದಿಂದ ನಿಮಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಒಂದಕ್ಕಾದ್ರೂ ರೆಸ್ಪಾಂಡ್ ಮಾಡಬೇಕಾ? ರೆಸ್ಪಾಂಡ್ ಮಾಡದೇ ಇರೋದಕ್ಕೆ ಹಿಂಗಾಯ್ತು. ಇನ್ನು ರಾಮನಗರ ತಹಶೀಲ್ದಾರ್ ನೇತೃತ್ವದಲ್ಲಿ ಬೀಗವನ್ನ ಹಾಕಲಾಗಿತ್ತು. ಅಷ್ಟೇ ಅಲ್ಲದೆ 10 ದಿನದ ಒಳಗೆ ಎಲ್ಲಾ ತಪ್ಪುಗಳನ್ನ ಸರಿಪಡಿಸಿಕೊಳ್ತೀವಿ ಅಂತ ಕೂಡ ಹೇಳ್ತಾರಂತೆ. ಕೈಗಾರಿಕಾ ನೀತಿ ನಿಯಮಗಳ ಪಾಲನೆಗೆ ಅವಕಾಶವನ್ನು ನೀಡಲಾಗಿದೆ. ತಪ್ಪುಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಜಾಲಿವುಡ್ ಸ್ಟುಡಿಯೋಗೆ 10 ದಿನಗಳ ಕಾಲಾವಕಾಶ ಇದೆ. ಇನ್ನು 10 ದಿನದಲ್ಲಿ ಎಲ್ಲಾ ತಪ್ಪುಗಳನ್ನ ತಿದ್ಕೋಬೇಕಾಗುತ್ತೆ. ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಸಮಯಾವಕಾಶ ನೀಡಿದ ಬೆನ್ನಲ್ಲೇ ಕೇಸನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ಹಾಕಿದಂತಹ ರಿಟ್ ಅರ್ಜಿ ಕೂಡ ವಾಪಸ್ ಆಗಿರುವಂತದ್ದು. ಇದು ಒಂದು ಕಡೆ ಜಾಲಿವುಡ್ಗೆ ತಕ್ಕ ಪಾಠ ಅಂತಾನೆ ಹೇಳ್ಬೋದು. ನಾಟ್ ಓನ್ಲಿ ಜಾಲಿವುಡ್, ಮುಂದೆ ಯಾರೇ ಆಗಿರ್ಬೋದು ಈ ರೀತಿಯಾದಂತಹ ಕಾನೂನು ಬಾಹಿರ ಕೆಲಸಗಳನ್ನ ಮಾಡಬೇಕು ಬೇಕಾಗುತ್ತೆ. ಮುಖ್ಯವಾಗಿ ಕಾನೂನಿಗೆ, ಕಾನೂನಿನ ಸುವ್ಯವಸ್ಥೆಗೆ ಮರ್ಯಾದೆಯನ್ನ, ಗೌರವವನ್ನ ಕೊಡಬೇಕು. ಏನು 1 ನೋಟಿಸ್ ಅಲ್ವಾ ಅಥವಾ 10 ನೋಟಿಸ್ ಅಲ್ವಾ ಅಂತ ನಿಮಗೆ ದುಡ್ಡಿನ ಅಹಂ ಇರಬಹುದು, ಇಲ್ಲ ಅಂತಲ್ಲ, ಬಟ್ ಕಾನೂನಿಗೆ ಹೇಗೆ ತಲೆಬಾಗಬೇಕು ಅನ್ನೋದು ನಮ್ಮೆಲ್ರಿಗೂ ಕೂಡ ತಿಳಿಬೇಕು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನೋಡಿ ಸಿರಾಜ್, ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಿಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ ನೀವೇನ್ ಬೇಕಾದ್ರೂ ಮಾಡಬಹುದು, ಕಾನೂನನ್ನ ಕೈಗೆತ್ಕೋಬಹುದು. ಸೊ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಬಟ್ ಒಂದು ಸರಿ ಕಾನೂನು ಏನಾದ್ರೂ ಸೆಟೆದು ನಿಲ್ತು ಅಂತಂದ್ರೆ ನಿಜವಾಗ್ಲೂ ಎಂಥ ಘಟನೆಗಳಾಗುತ್ತೆ ಅನ್ನೋದು ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಸೊ ಈಗ ಅದರ ಅರಿವು ಜಾಲಿವುಡ್ಗೆ ಆಗಿದೆ ಅಂದ್ರೂ ಕೂಡ ಒಂದು ಕಡೆ ತಪ್ಪಾಗಿಲ್ಲ.